ಒಂದು ಚಾರ್ಜಿಂಗ್ ಅಲ್ಲಿ ಒಂದು 20 ದಿನ ಇಲ್ಲ ಒಂದು 30 ದಿನದವರೆಗೆ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಬಿಡಿ ಹೋಗ್ಲಿ, ಒಂದ್ 2 ವಾರ ಬರ್ಲಿ. ಹೌದು ಸರ್, ಆರಾಮಾಗಿ ಇನ್ನೊಂದ್ ರೌಂಡ್ ಚಾರ್ಜ್ ಮಾಡ್ಕೊಳ್ಳೋಣ. ಹೌದು ಸರ್. ತಿಂಗಳಿಗೆ ನಿಮ್ ಪ್ರಕಾರ 2 ರಿಂದ 3 ಸತಿ ಚಾರ್ಜ್ ಮಾಡಿದ್ರೆ ಸಾಕು. 3 ಸಲ ಚಾರ್ಜ್ ಮಾಡಿದ್ರೆ ಸಾಕು. ಒಂದು ಸಲ 1 ಯೂನಿಟ್ ಅಂದ್ಕೊಳ್ಳಿ ಸರ್, 3 ಸಲ 3 ಯೂನಿಟ್ 1 ಮಂತ್ ಎಲ್ಲ ಆಗೋಗ್ಬಿಡುತ್ತೆ. ನೋಡಿ ನೀವು ಟೋಟಲ್ ಆಗಿ ಈ ಕಡೆ ಹಾಕೋಬೇಕು, ಈ ತರ ಹಾಕೊಂಡು ಉರ್ಸ್ಕೋಬೇಕು. ನೋಡಿ ಸರ್, ಫ್ಲೇಮ್ ಅನ್ನೋದು ಯಾವ ರೇಂಜ್ ಅಲ್ಲಿ ಬರ್ತಿದೆ ಅಂತ ಹೇಳಿ ನೋಡ್ಬೋದು. ಹೆವಿ ಬರ್ತಾ ಇದೆ ಸರ್. ನಾವೇನು ಸ್ಟವ್ ಮುಂದೆ ಇರೋ ಅವಶ್ಯಕತೆ ಏನಿಲ್ಲ. ನೋಡಿ ಸರ್ ಯಾವ ರೇಂಜ್ ಅಲ್ಲಿ ಕುದೀತಿದೆ ಅಂತ. ಅದ್ರ ಪಾಡಿಗೆ ಅದು ಊದಿತಾ ಇರತ್ತಲ್ವಾ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಅಪ್ಲಯನ್ಸಸ್ ಇನ್ಫಾರ್ಮೇಶನ್ ಜೊತೆ. ವೀಕ್ಷಕರೇ, ಮೊದಲೇದಾಗಿ NR ಕಾರ್ಪೊರೇಷನ್ ಅವರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಗೊತ್ತಾ, ನಿಮ್ಮಲ್ಲಿ ತುಂಬಾ ಜನ ಕಮೆಂಟ್ಸ್ ಮಾಡ್ತಾ ಇದ್ರಿ, ಸರ್ ವುಡ್ ಫೈರ್ ಸ್ಟೋವ್ ಬಂದಲ್ಲಿಂದ ನಾವೇನು ಮರ ಕಡಿಬೇಕಾ, ಮರ ಕಡಿ ಜಾಸ್ತಿ ಆಗ್ಬಿಡುತ್ತೆ, ನೈಸರ್ಗಿಕಕ್ಕೆ ಇದು ತೊಂದರೆ ಅಂತ ಹೇಳ್ತಾ ಇದ್ರಿ. ಆದ್ರೆ ನಿಜವಾದ ವಿಚಾರ ಏನು ಅಂತಂತಂದ್ರೆ, ಏನು ಇದಿರುತ್ತೆ, ಟಿಂಬರ್ಗಳಿರುತ್ತೆ, ಅಲ್ಲಿ ವೇಸ್ಟ್ ಆಗುವಂತಹ ಕಟ್ಟಿಗೆಗಳು. ಹೌದು ವೀಕ್ಷಕರೇ, ನಾನು ನಿಮಗೆ ಮರ ಕಡ್ದ್ಬಿಟ್ಟಿದ್ರ ಒಳಗಡೆ ಹಾಕು ಅಂತ ಹೇಳ್ತಾ ಇಲ್ಲ. ವೇಸ್ಟ್ ಆಗುವಂತಹ ಕಟ್ಟಿಗೆಗಳನ್ನ ಜನ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಇದು ಟ್ರೆಂಡ್ ಆಗ್ತಾ ಇರುವಂಥದ್ದು. ಏನು ಟಿಂಬರ್ಗಳಲ್ಲಿ ಈ ವುಡ್ಗಳಿರ್ತವೆ, ಪುಡಿಗಳಿರ್ತವೆ, ಇವನ್ನೆಲ್ಲ ರಾಶಿ 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 ಮಾಡ್ಬಿಟ್ಟು ಒಂದ್ ಕಡೆ ಡಂಪ್ ಮಾಡ್ಬಿಡ್ತಾರೆ. ಇದರಿಂದ ನಮ್ಮ ನೇಚರ್ಗೆ ಹಾನಿ ಅಂತ ಹೇಳ್ಬೋದು. ಆದ್ರೆ ಈ ಬಂದಲ್ಲಿಂದ ಎಲ್ಲ ಟಿಂಬರ್ಗಳಲ್ಲೂ ಈ ವೇಸ್ಟ್ ವುಡ್ ಇರುತ್ತಲ್ಲ, ಎಲ್ಲ ಖಾಲಿ ಅಂತ ಹೇಳ್ಬೋದು. ಸೊ ಆದ್ರಿಂದ ನಿಜವಾಗ್ಲೂ ಕೂಡ ಒನ್ ಆಫ್ ದ ಬೆಸ್ಟ್ ಅಪ್ಲಯನ್ಸಸ್ ಅವಾರ್ಡ್ ಅಂತ ಇದ್ರೆ ಅದಕ್ಕೆ ಹೋಗ್ಬೇಕು ವೀಕ್ಷಕರೇ. ಆಲ್ರೆಡಿ ಟ್ರೆಂಡಿಂಗ್ ಓನ್ಲಿ ಕರ್ನಾಟಕದಲ್ಲ, ಆಲ್ ಓವರ್ ಇಂಡಿಯಾದಲ್ಲಿ. ಹೌದು ವೀಕ್ಷಕರೇ, ಆಲ್ ಓವರ್ ಇಂಡಿಯಾದಲ್ಲಿ ವುಡ್ ಫೈರ್ ಸ್ಟೋವ್, ಆಧುನಿಕ ಸೌದೆ ಒಲೆ, ಮ್ಯಾಜಿಕ್ ಸೌದೆ ಒಲೆ ಅಂತಾನೂ ಕೂಡ ಕರೀತಾರೆ, ಟ್ರೆಂಡಿಂಗ್ ಅಲ್ಲಿ ಇದೆ. ಇನ್ನೊಂದು ವಿಚಾರ ಏನಂತಂದ್ರೆ, ಆಲ್ ಓವರ್ ಕರ್ನಾಟಕದಲ್ಲಿ, ಇಡೀ ಕರ್ನಾಟಕದಲ್ಲಿ ನಂಬರ್ ಒನ್ ಸೆಲ್ಲರ್ ಅಂದ್ರೆ ಅದುವೇ NR ಕಾರ್ಪೊರೇಷನ್. ಯಾವಾಗಿಂದ ನಾವು ಅವ್ರ ಜೊತೆ ವಿಡಿಯೋ ಮಾಡ್ತಾ ಇದ್ದೀವಿ ಅಂಡ್ ಅವರು ಮಾರ್ಕೆಟಿಂಗಿಗೆ ಬಂದಿದ್ದಾರೆ, ಇಡೀ ಮಾರ್ಕೆಟ್ ಅಲ್ಲಿ ಹಬ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಎಲ್ಲೇ ನೋಡಿ ನೀವು ವುಡ್ ಫೈರ್ ಸ್ಟೋವ್ ಅಂತ ಸರ್ಚ್ ಮಾಡಿ, ಎಲ್ಲಾ ಚಾನಲ್ಗಳಲ್ಲಿ, ಎಲ್ಲಾ ವಿಡಿಯೋಗಳಲ್ಲಿ ಬರೋದು NR ಕಾರ್ಪೊರೇಷನ್ ಅವರು. ಕಾರಣ ಏನಂತಂದ್ರೆ, ಕ್ವಾಲಿಟಿ ಚೆನ್ನಾಗಿ ಕೊಡ್ತಾ ಇದ್ದಾರೆ, ಸೂಪರ್ ಕ್ವಾಲಿಟಿ ಕೊಡ್ತಾ ಇದ್ದಾರೆ, ವಾರಂಟಿ ಚೆನ್ನಾಗಿ ಕೊಡ್ತಾ ಇದ್ದಾರೆ, ಬೆಲೆ ಚೆನ್ನಾಗಿ ಕೊಡ್ತಾ ಇದ್ದಾರೆ, ಸರ್ವಿಸ್ ಕೂಡ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಇವೆಲ್ಲ ಕಾರಣದಿಂದ ವುಡ್ ಫೈರ್ ಸ್ಟೋವ್ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇದೆ. ಅದಕ್ಕೋಸ್ಕರ ನಾನು ಮತ್ತೆ ಬರ್ತಾ ಇರುವಂತದ್ದು, ನಿಮಗೋಸ್ಕರ ಮತ್ತೆ ತರ್ತಾ ಇರುವಂತದ್ದು. ಇವತ್ತು ಏನು ಅಪ್ಡೇಟ್ ಕೊಟ್ಟಿದ್ದಾರೆ, ಏನು ಕ್ವಾಲಿಟಿ ತೋರ್ತಾ ಇದ್ದಾರೆ, ಏನಾದರೂ ಹೊಸದಾಗಿ ಏನಾದರೂ ತರ್ತಾ ಇದ್ದಾರಾ, ಎಲ್ಲವನ್ನ ಕೇಳೋಣ, ತಿಳ್ಕೊಳ್ಳೋಣ. ರಂಜಿತ್ ಸರ್ನ ಕರೆಯೋಣ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ನಿಜ ಹೇಳ್ಬೇಕು ಅಂತಂತಂದ್ರೆ, ಒಂದು ಸ್ವಚ್ಛ ಭಾರತ ಅಭಿಯಾನ ಮಾಡ್ತಾ ಇದ್ದೀರಾ ನೀವು. ಹೌದು ಸರ್. ಈ ಟಿಂಬರ್ಗಳಲ್ಲ, ಆ ಪೀಸಸ್ ಇರುತ್ತೆ ಗೊತ್ತಾ, ಚಿಕ್ಕ ನಾವೇನ್ ನೀವು ಒಲೆಗೆ ಹಾಕಿ ತೋರಿಸ್ತೀರಾ, ಎಲ್ಲ ಬಿಸಾಕ್ತಾರೆ ಸರ್. ರಾಸಿ ಬಿಸಾಕ್ತಾರೆ, ಡಂಪ್ ಮಾಡ್ತಾರೆ. ಕೆಲವೊಂದ್ ಕಡೆ ಮಾತ್ರ ಅದನ್ನ ಪೌಡರ್ ಮಾಡ್ಬಿಟ್ಟು ಬೇರೆ ಬೇರೆ ಇದಕ್ಕೆ ಯೂಸ್ ಮಾಡ್ತಾರೆ. ತುಂಬಾ ರೇರ್ ಆಗಿ ಯೂಸ್ ಆಗುತ್ತೆ. ಬಟ್ ಆದ್ರೆ ಈಗ ನೀವು ಇದು ತಂದಲ್ಲಿಂದ ಜನ ಹೋಗ್ಬಿಟ್ಟು ₹2, ₹3, ₹4 ಕೆಜಿ ಕೊಟ್ಟು ತಗೊಂಡ್ಬರ್ತಾ ಇದ್ರೆ, ₹4 ಕೆಜಿಗೆ ಸಿಗುತ್ತೆ ಅಲ್ವಾ? ತುಂಬಾ ಜನ ಕೇಳ್ತಾರೆ, ಸರ್ ಯಾರು ಕೊಡ್ತಾರೆ ಸರ್ ನಿಮ್ಗೆ ₹4 ಕೆಜಿ? ಇಲ್ಲೇ ಸಿಗುತ್ತೆ ರೀ, ಬೆಂಗಳೂರಲ್ಲೇ ಸಿಗುತ್ತೆ. ನಮಗೆ ಕಾಲ್ ಮಾಡಿ ಸರ್, ನಾವು ನಿಮ್ಗೆ ಕಾಂಟ್ಯಾಕ್ಟ್ಸ್ ಕೊಡ್ತೇವೆ. ಕೊಡ್ತೀರಾ ನೀವೇ? ಟಿಂಬರ್ ಆಡ್ಸ್ ಅಲ್ಲಿ ಎಲ್ಲೋದ್ರೂ ಒಂದೇ ರೇಟ್ ಇದೆ, ನಮಗೆ ಕಾಲ್ ಮಾಡಿ, ನಾವು ನಿಮಗೆ ಕಾಂಟ್ಯಾಕ್ಟ್ ಅನ್ನ ಕೊಡ್ತೀವಿ ನೋಡಿ. ಅಂತಂದ್ರೆ ಮೇಲೆ ದಿನಕ್ಕೆ ₹4 ಅಂದ್ರೂ ಕೂಡ ನೀವು ಆರಾಮಾಗಿ ಒಂದು ₹200 ರಿಂದ ₹300 ಇಡೀ ತಿಂಗಳ ಅಡಿಗೆ ಆಗತ್ತಾ ಇಲ್ವಾ ಸರ್? ಆರಾಮಾಗಿ ಆಗುತ್ತೆ. ಅದು ಡೌಟ್ ಇದೆ ಜನರಿಗೆ. ಆರಾಮಾಗಿ ಆಗುತ್ತೆ ಸರ್, ಫುಲ್ ಅಡಿಗೆ ಇಲ್ಲ ಕತೆ ಇಲ್ಲ, ಆರಾಮಾಗಿ ಆಗುತ್ತೆ. ಗ್ಯಾಸ್ ಎಷ್ಟು ಸರ್? ಗ್ಯಾಸ್ ಎಷ್ಟು? ₹1200. ಹೌದು, ₹1000 ಆಗುತ್ತೆ. ಹೌದು ಸರ್, ಹೌದು. ₹1000 ₹200 ಸರ್. ಹೌದು ಸರ್, ಅಲ್ವಾ? ₹800 ಉಳಿಸಬಹುದು. ಬೇಡ, ಅರ್ಧ ಗ್ಯಾಸ್ ಯೂಸ್ ಮಾಡಿ. 1 ತಿಂಗಳು ಬರೋ ಗ್ಯಾಸ್ 2 ತಿಂಗಳು ಬರಲಿ, 2 ತಿಂಗಳಿಗೆ ಬರೋ ಗ್ಯಾಸ್ 3 ತಿಂಗಳು ಬರಲಿ. ಸೊ ನಿಮ್ಮ ಉಳಿತಾಯಕ್ಕೆ ಮಾಡ್ತಾ ಇರುವಂತದ್ದು, ಇದಕ್ಕೆ ಹೇಳುವಂತದ್ದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ವುಡ್ ಫೈರ್ ಸ್ಟೋವ್ ಅಲ್ಲಿ ಇಡೀ ಕರ್ನಾಟಕದಲ್ಲಿ ನೀವು ನಂಬರ್ 1 ಅಲ್ಲಿ ಇದ್ದೀರಾ. ನನ್ನ ಪ್ರಕಾರ ಇಡೀ ಇಂಡಿಯಾದಲ್ಲೇ ನಂಬರ್ 1. ಯಾಕೆ ನೀವು ಟ್ರೆಂಡಿಂಗ್ ಅಲ್ಲಿ ಇದ್ದೀರಾ? ಅದೇ ಮಾರ್ಕೆಟ್ ಅಲ್ಲಿ ನೀವು ನೋಡ್ಕೊಂಡ್ರೆ ಸರ್, ನಾವು ನಂಬರ್ 1 ಯಾಕೆ ಬಂದಿದೀವಿ ಅಂತಂದ್ರೆ, ಮಾರ್ಕೆಟ್ ಅಲ್ಲಿ ಕೆಲವರೆಲ್ಲ ಈ ತರ ರೌಂಡ್ ಶೇಪ್ ಅಲ್ಲಿ ಇರುವಂತ ಸ್ಟವ್ಗಳನ್ನ ಸೇಲ್ ಮಾಡ್ತಾ ಇದಾರೆ. ಅವುಗಳಲ್ಲಿ ನೀವು ಒಂದು ಕ್ವಶನ್ ಕೇಳಿ, ಸರ್ ನಿಮ್ಮ ಕಡೆಯಿಂದ ಬರುವಂತ ಬೂದಿ ಎಲ್ಲೋಗುತ್ತೆ? ಅದು ನೋಡಿ, ಸ್ಟೋರೇಜು ಜಾಸ್ತಿ ಕಡಿಮೆ ಇರುತ್ತೆ ಕೆಳಗಡೆ, ಅದರಿಂದ ಎದ್ದು ಎಲ್ಲ ಅಲ್ಲಿ ಬರುವಂತ ಏನಾದ್ರೆ ಆ ಬ್ಲೋವರ್ ದೊಡ್ಡದು ಕೊಟ್ಟಿರ್ತಾರೋ, ಆ ಬ್ಲೋವರ್ ಕಾರಣದಿಂದ ಬೂದಿ ಎಲ್ಲ ಎದ್ದು ಮನೆಯೆಲ್ಲ ಹರಳುತ್ತೆ. ಹೋಟೆಲ್ ಆಗಲಿ, ಎಲ್ಲೇ ಆಗಲಿ,
ಎಲ್ಲಿ ಯೂಸ್ ಮಾಡಿದ್ರು ಕೂಡ ನಿಮ್ಮ ಸುತ್ತಲೂ ಕೂಡ ಬೂದಿನೇ ಇರುತ್ತೆ, ಅದ್ರ ಜೊತೆ ನಿಮ್ಮ ಪಾತ್ರೆಯಲ್ಲಿ ಕೂಡ ಬೂದಿನೇ ಇರುತ್ತೆ ಸರ್, ಸೇರ್ಕೊಳ್ಳುತ್ತೆ. ಆದ ಕಾರಣ ಏನಂದ್ರೆ ಅಲ್ಲಿ ತಗೊಂಡು ಕೆಲವರೆಲ್ಲ ಕೂಡ ಮೋಸ ಹೋಗಿದೆ ಅಂತ ಹೇಳಿ ನಮಗೆ ಕಾಲ್ ಮಾಡಿ ಮತ್ತೆ ನಮ್ಮ ಹತ್ರ ತಗೊಳ್ಳಿ, ನಿಮ್ಮ ಹತ್ರ ಪರ್ಚೇಸ್ ಮಾಡಿ. ಹೌದು ಸರ್, ನಮ್ಮ ಹತ್ರ ಪರ್ಚೇಸ್ ಮಾಡ್ತಿದ್ದಾರೆ. ಅಲ್ಲಿ ಎನ್ಕ್ವೈರಿ ಮಾಡಿ ನಾವು ಮತ್ತೆ ಜನರಿಗೆಲ್ಲ ತಿಳುವಳಿಕೆ ಕೊಟ್ಟಿದ್ದೀವಿ ಜಾಸ್ತಿ ಜನಕ್ಕೆ. ಆದ ಕಾರಣ ಅಲ್ಲಿ ನೋಡಿ ಮತ್ತೆ ನಮ್ಮ ಹತ್ರ ಬಂದು ನಮ್ಮ ಹತ್ರ ಡೆಮೋ ನೋಡಿ ಮತ್ತೆ ನಮ್ಮ ಹತ್ರ ತಗೊಂಡು ಹೋಗ್ತೀವಿ. ನಿಮ್ಮ ಹತ್ರ ತಗೊಂತಾ ಇದ್ದಾರೆ. ಹೌದು ಸರ್, ಹೌದು ಅಲ್ವಾ ವೀಕ್ಷಕರೇ? ಸೊ ಲಾಂಗ್ ಟೈಮ್ ಸಪೋರ್ಟ್ ಬೇಕು ಅಂಡ್ ಇನ್ಸ್ಟೆಂಟ್ಲಿ ಯಾವುದೇ ರೀತಿ ತೊಂದರೆ ಬರಬಾರ್ದು ನಿಮ್ಗೆ ಪ್ರಾಡಕ್ಟ್ ಗಳಲ್ಲಿ ಅಂತಂದ್ರೆ NR ಕಾರ್ಪೊರೇಷನ್ ಅವರ ಮ್ಯಾಜಿಕ್ ಸೌದೆ ಒಲೆ, ಆಧುನಿಕ ಸೌದೆ ಒಲೆನ ಯೂಸ್ ಮಾಡಬಹುದು. ಕಂಟಿನ್ಯೂಸ್ಲಿ ಎಷ್ಟೊತ್ತು ರನ್ ಮಾಡಬಹುದು ಇದನ್ನ ನಾವು? ಸರ್ ಇದು ಬಂದು ನಿಮಗೆ ಅನ್ಲಿಮಿಟೆಡ್ ಸರ್, ನಾನ್ ಸ್ಟಾಪ್ ರನ್ ಮಾಡ್ಕೋಬಹುದು. ನಮ್ಮಲ್ಲಿ ಆಲ್ರೆಡಿ ಒಂದು ಬ್ಯಾಟ್ರಿ ಇರುತ್ತೆ, ಅದು ಕೂಡ ನಿಮಗೆ ತೋರಿಸ್ತೇನೆ. ಒಂದು ಸಲ ಚಾರ್ಜಿಂಗ್ ಮಾಡ್ಕೊಂಡ್ರೆ ನಿಮಗೆ 24 ಗಂಟೆ ಕಂಟಿನ್ಯೂಸ್ಲಿ ರನ್ ಮಾಡ್ಕೋಬಹುದು, ನಾನ್ ಸ್ಟಾಪ್ ಆಗಿ ಆಫ್ ಮಾಡಿದ ಸ್ಟವ್ ಅನ್ನ. ಒಂದು ಡೌಟ್ ಇದೆ, ಹೌದು ಕಮೆಂಟ್ಸ್ ಅಲ್ಲಿ ಬರುತ್ತೆ, ನಾನು ಈಗಲೇ ಕೇಳ್ಬಿಡ್ತೀನಿ. ಕೇಳಿ ಸರ್. ಓಕೆ, ಸೊ ಇದ್ರ ಹಿಂದ್ಗಡೆ ನಾನು ತೋರಿಸ್ಬಿಡ್ತೀನಿ ನೋಡಿ. ಇದ್ರ ಹಿಂದ್ಗಡೆ ಸರ್ ವೈರ್ ಇದೆ. ಹೌದು ಸರ್, ಎಲ್ಲ ವೈರ್ ಇದೆ. ಹೌದು ಸರ್. ನಮ್ಮ ವೀಕ್ಷಕರು ಕೇಳೋದೊಂದೇ, ಬಿಸಿಗೆ ಇದೆಲ್ಲ ಸುಟ್ಟೋಗಲ್ವಾ ಸರ್? ಇದು ಟೋಟಲಿ ಮೈಲ್ಡ್ ಸ್ಟೀಲ್ ಆಗಿರೋ ಕಾರಣ ಹೆವಿ ಚಾಂಬರ್ ಏನಿದೆಯೋ ಅದು ಹೆವಿ ಕೊಟ್ಟಿರ್ತೇವೆ ಸರ್. ನೋಡಿ ನೀವು ಇಲ್ಲಿ ನೋಡ್ಕೋಬಹುದು, ಈ ಫ್ರಂಟ್ ಚಾಂಬರ್ ಏನಿದೆಯೋ ಈ ಚಾಂಬರ್ ಇದು ಹೆವಿ ಬರುತ್ತೆ ಸರ್. ಇದು ಹೆವಿ ಬರೋ ಕಾರಣ ಏನಂದ್ರೆ ನಮ್ಗೆ ಇಷ್ಟು ಎಲ್ಲಿ ನಾವು ಇಲ್ಲಿ ಈ ಪ್ಲೇಸ್ ಅಲ್ಲಿ ಮಾತ್ರನೇ ಕಟ್ಟಿಗೆ ಹಾಕೋಂಥದ್ದು, ಈ ಪ್ಲೇಸ್ ಅಲ್ಲಿ ಮಾತ್ರ ಹೀಟ್ ಜನರೇಟ್ ಆಗುತ್ತೆ. ಈ ಪ್ಲೇಸ್ ಅಲ್ಲಿ ನೀವು ಯಾವುದೇ ಟೈಮಲ್ಲಿ ಮುಟ್ಕೊಂಡ್ರು ಕೂಡ ಹೀಟ್ ಜನರೇಟ್ ಆಗಲ್ಲ ಸರ್, ಮುಟ್ಟಿದ್ರು ಬಿಸಿ ಬರಲ್ಲ ಸರ್. ಟೋಟಲಿ ನಿಮ್ಗೆ ಈ ಪ್ಲೇಸ್ ಅಲ್ಲಿ ಮಾತ್ರ ಹೆವಿ ಚಾಂಬರ್ ಇರೋ ಕಾರಣ ನಿಮ್ಗೆ ಇಲ್ಲೇನೆ ಇಟ್ಕೊಳ್ಳುತ್ತೆ ಸರ್, ಹೀಟ್ ಅನ್ನೆಲ್ಲ ಇಲ್ಲೇ ಇಟ್ಕೊಳ್ಳುತ್ತೆ, ಮುಂದೆ ಬೆಳೋದಿಲ್ಲ ಸರ್. ಅದು ಸರ್ ನೀವು ಒಂದು ದಿನ ಎಲ್ಲ ಯೂಸ್ ಮಾಡಿಬಿಡಿ, ಮತ್ತೆ ಕೂಡ ನೀವು ಆರಾಮಾಗಿ ಬ್ಯಾಲೆನ್ಸ್ ಮಾಡಿ ಎಲ್ಲಿ ಬೇಕಾದ್ರೆ ಅಲ್ಲಿ ತಗೊಂಡು ಹೋಗಬಹುದು ಅಂತ ಆಪ್ಷನ್ ಇದರಲ್ಲಿ ಇದೆ ಸರ್. ಆಮೇಲೆ ವಾಟ್ ಅಬೌಟ್ ಬ್ಯಾಟ್ರಿ ಹಾಕಿದ್ದೀರಾ? ತುಂಬಾ ಜನ ಏನಂತಾರೆ ಗೊತ್ತಾ, ಎಲೆಕ್ಟ್ರಿಕಲ್ ಬ್ಯಾಟ್ರಿಗಳೇ ನಾವು ಎದುರ್ಕೊಂತೀವಿ, ಇಲ್ಲಿ ಯಾಕೆ ಬ್ಯಾಟ್ರಿ ಹಾಕಿದ್ದೀರಾ ಸರ್, ಸುಟ್ಟೋಗ್ಬಿಟ್ರೆ ಅಂತ ಹೇಳ್ತಾರೆ. ಏನ್ ಆನ್ಸರ್ ಕೊಡ್ತೀರಾ ಇದಕ್ಕೆ? ಇದು ಸುಡೋದು ಬ್ಲಾಸ್ಟ್ ಆಗೋದು ಅಂತವೇನು ನಡೆಯಲ್ಲ ಸರ್. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಚಾಂಬರ್ ಅನ್ನೋದು ಹೆವಿ ಬರುತ್ತೆ ಅಂತ ಹೇಳಿ. ಹೆವಿ ಬರೋ ಕಾರಣ ಯಾವುದೇ ಕಾಲಕ್ಕೂ ಹೀಟ್ ಅನ್ನ ಮುಂದಕ್ಕೆ ಬಿಡೋದಿಲ್ಲ. ಅದು ಆ ಚಾಂಬರ್ ಹೀಟ್ ಆಗ್ಲಿಕ್ಕೆ ನಿಮ್ಗೆ ಜಾಸ್ತಿ ಟೈಮ್ ತಗೊಳುತ್ತೆ. ಆ ಚಾಂಬರ್ ಹೀಟ್ ಆದ್ರೂ ಕೂಡ ನೀವು ಅಲ್ಲಿಂದ ಮುಂದಕ್ಕೆ ಮೂವ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ ಸರ್. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಕೆಲವೊಂದು ಪಾತ್ರೆಗಳಿರ್ತವೆ, ನೀವು ಎಷ್ಟೇ ಕುದಿಸಿ ಅದ್ರ ಹ್ಯಾಂಡಲ್ ಮುಟ್ಟಿದ್ರೆ ಬಿಸಿ ಇರೋದಿಲ್ಲ, ಬಿಸಿ ಬರಲ್ಲ. ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೀಟ್ ಅನ್ನ ಟ್ರಾನ್ಸ್ಫರ್ ಮಾಡೋದಿಲ್ಲ. ಸೊ ಆದ್ದರಿಂದ ಡೆಫಿನೆಟ್ಲಿ ನೀವು ಇದನ್ನ ಯೂಸ್ ಮಾಡಬಹುದು. ಎಲ್ಲಿ ಬಿಸಿ ಕಾಯ್ತಾ ಇದೆ ಆ ಜಾಗ ಮಾತ್ರ ಬಿಸಿ ಆಗುತ್ತೆ. ಯಾವುದೇ ವೈರ್ ಮೆಲ್ಟ್ ಆಗೋದಾಗ್ಲಿ, ಬ್ಯಾಟ್ರಿ ಬ್ಲಾಸ್ಟ್ ಆಗೋದಾಗ್ಲಿ. ತುಂಬಾ ಜನ ಕಮೆಂಟ್ಸ್ ಮಾಡ್ತೀರಾ, ಯಾವ್ದು ತೊಂದರೆ ಇಲ್ಲ ವೀಕ್ಷಕರೇ, ಕಣ್ಣು ಮುಚ್ಕೊಂಡು ತಗೊಬಹುದು, ಏನು ಟೆನ್ಷನ್ ಇಲ್ಲ ಅಂತ ಹೇಳ್ಬೋದು. ಜೊತೆಯಲ್ಲಿ ನಾನು ಇನ್ನೊಂದು ಕೇಳುವಂತದ್ದು ಸರ್, ಇವಾಗ ಇದ್ರದ್ದು ಬ್ಯಾಟ್ರಿ ಎಷ್ಟೊತ್ತು ಬರುತ್ತೆ? ಚಾರ್ಜ್ ಮಾಡಿರೋ ಬ್ಯಾಟ್ರಿ ಎಷ್ಟೊತ್ತು? ಹೌದು ಸರ್, ಒಂದು ಸಲ ಬ್ಯಾಟ್ರಿ ಫುಲ್ ಅಂದ್ರೆ ನೀವೇ 3 ಗಂಟೆ ರಿಚಾರ್ಜ್ ಮಾಡ್ಕೋಬೇಕು, ಚಾರ್ಜಿಂಗ್ ಆಗಬೇಕು. 3 ಗಂಟೆ ಆದ್ಮೇಲೆ ಕಂಟಿನ್ಯೂಸ್ 24 ಗಂಟೆ ರನ್ ಮಾಡ್ಕೋಬಹುದು ಸರ್ ನೀವು ಇದೇ ಬ್ಯಾಟ್ರಿಲಿ. ಹೌದು ಸರ್, ನಾನು ಸ್ಟಾಪ್ ಆಗಿ ನೀವು ಸ್ಟಾಪ್ ಮಾಡದೆ ರನ್ ಮಾಡಿದ್ರೆ 24 ಗಂಟೆ ಬರುತ್ತೆ. ಅದು ಬಿಟ್ಟು ಸರ್, ಹೌದು, ದಿನಕ್ಕೆ ಒಂದು ಹಾಫ್ ಅನ್ ಅವರ್ ಯೂಸ್ ಮಾಡ್ತೀವಿ, 1 ಅವರ್ ಅಂದ್ರೆ ನೀವು ಒಂದು ಹತ್ತಿರ ಒಂದು ತಿಂಗಳವರೆಗೂ ಯೂಸ್ ಮಾಡ್ಕೋಬಹುದು ಸರ್. ಒಂದು ಚಾರ್ಜಿಂಗ್ ಅಲ್ಲಿ ಒಂದು 20 ದಿನ ಇಲ್ಲ ಒಂದು 30 ದಿನದವರೆಗೂ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಬಿಡಿ ಹೋಗ್ಲಿ, ಒಂದ್ 2 ವಾರ ಬರ್ಲಿ. ಹೌದು ಸರ್, ಆರಾಮಾಗಿ ಇನ್ನೊಂದು ರೌಂಡ್ ಚಾರ್ಜ್ ಮಾಡ್ಕೊಳ್ಳೋಣ. ಹೌದು ಸರ್, ತಿಂಗಳಿಗೆ ನಿಮ್ ಪ್ರಕಾರ 2 ರಿಂದ 3 ಸತಿ ಚಾರ್ಜ್ ಮಾಡಿದ್ರೆ ಸಾಕು. 3 ಸಲ ಚಾರ್ಜ್ ಮಾಡಿದ್ರೆ ಸಾಕು. ಒಂದು ಸಲ 1 ಯೂನಿಟ್ ಅಂದ್ಕೊಳ್ಳಿ ಸರ್, 3 ಸಲ 3 ಯೂನಿಟ್ 1 ಮಂತ್ ಎಲ್ಲ ಆಗೋಗ್ಬಿಡುತ್ತೆ ಸರ್. 20 ರೂಪಾಯಿ 20 ರೂಪಾಯಲ್ಲಿ ನೀವು ತಿಂಗಳೆಲ್ಲ ನಡೆದೋಯ್ತು ಸರ್. 20 ರೂಪಾಯಿ ಕರೆಂಟು, 200 ರೂಪಾಯಿ ಕಟ್ಟಿಗೆ, 220 ರೂಪಾಯಿ ಖರ್ಚು ಮಾಡಿದ್ರೆ ನಿಮ್ಮ ಮನೆಗೆ ಪರ್ಮನೆಂಟ್ ಒಲೆ ಸಿಕ್ಬಿಡತ್ತೆ. ಯಾವುದೇ ಬೂದಿ ಇಲ್ಲ, ಯಾವುದೇ ರೀತಿ ಕಣ್ಣೀರಿಲ್ಲ, ಹೊಗೆ ಇಲ್ಲ. ಟಿಂಬರ್ಗೆ ಹೋಗಿ ಇಷ್ಟಿಟ್ಟು ಕಟ್ಗೆ ಎತ್ಕೊಂಬನ್ನಿ, ಹಿಂಗಿಡಿ ಮಾಡಿ. ನಾನು ಹೇಳಕ್ಕಿಂತ ನಮ್ ಸರ್ ಹತ್ರ ಮಾಡಿ ತೋರಿಸ್ಬಿಟ್ರೆ ಹೆಂಗೆ? ಸರ್, ಡೆಮೋನೇ ಕೊಟ್ಬಿಡ್ತೀರಾ ನಮ್ಗೆ? ಮಾಡ್ಬಿಡೋಣ ಸರ್. ವೀಕ್ಷಕರೇ, ಕ್ವಾಲಿಟಿ ಪ್ರಾಡಕ್ಟ್ ಬೇಕಂದ್ರೆ NR ಕಾರ್ಪೊರೇಷನ್ ಅನ್ನೇ ಚೂಸ್ ಮಾಡಬೇಕು. ಬನ್ನಿ ಸರ್, ಹೋಗೋಣ. ಸರ್, ಮೊದಲನೇದಾಗಿ ಲೈಕ್ ಇದು ಸ್ಪೆಸಿಫಿಕೇಶನ್ ಬಾಕ್ಸ್ ಅಲ್ಲಿ ಏನೇನು ಬರುತ್ತೆ ಪ್ರತಿಯೊಂದು ತಿಳಿಸ್ಕೊಡಿ ಸರ್ ನಮ್ಗೆ. ಸರ್, ನಮ್ಮ ಸ್ಟವ್ ನಲ್ಲಿ ಫಸ್ಟ್ ಥಿಂಗ್ ನೋಡಿ ಸರ್, ಈ ತರ ಸ್ಟವ್ ಬರುತ್ತೆ. ಸ್ಟವ್ ಗೆ ಸಂಬಂಧಿಸಿರೋ ಚಾರ್ಜರ್ ಬರುತ್ತೆ ಸರ್. ಈ ಪಿನ್ ಸರ್, ಇದು ತಕೊಂಡು ನಾವು ಆರಾಮಾಗಿ ಚಾರ್ಜಿಂಗ್ ಮಾಡ್ಕೋಬಹುದು. ಇದ್ರ ಮೇಲೆ ಏನಪ್ಪಾ ಮೇನ್ ಥಿಂಗ್ ಏನಪ್ಪಾ ಅಂದ್ರೆ ಇದರಲ್ಲಿ ನಮ್ಗೆ ಯಾವ್ಯಾವ ತರ ಬೌಲ್ಸ್ ಇಡಬಹುದು ಅಂತ ಹೇಳಿ ಜಾಸ್ತಿ ಜನಕ್ಕೆ ಡೌಟ್ ಇರುತ್ತೆ. ಹೌದು, ನೋಡಿ ಸರ್, ಟೀ ಪಾತ್ರೆ ಚಿಕ್ಕದು ಇಡಬಹುದು. ಆರಾಮಾಗಿ ಚಿಕ್ಕ ಪಾತ್ರೆ ಕೂಡ ಇದ್ರ ಮೇಲೆ ಇಟ್ಕೋಬಹುದು ಸರ್. ಸರಿ, ಇದಾದ ನಂತರ ಸರ್, ದೊಡ್ಡ ಪಾತ್ರೆ ಒಂದು 5 ಜನಕ್ಕೆ, ಒಂದು 7 ಜನಕ್ಕೆ ಊಟ ಅಡಿಗೆ ಮಾಡ್ಲಿಕ್ಕೆ ಅಂತ ಪಾತ್ರೆ, 5 ಜನರಿಗೆ ಆರಾಮಾಗಿ ಅದು ಕೂಡ ಸೆಟ್ ಆಗಿದೆ ಸರಿ, ಓಕೆ. ಮತ್ತೆ ಮೂರನೇ ಸರ್, ಒಂದು 20 ಜನಕ್ಕೆ ನೀವು ಅಡಿಗೆ ಮಾಡ್ಬೇಕಾದ್ರೂ ಕೂಡ ದಮ್ ಬಿರಿಯಾನಿ ಮಾಡ್ತೀವಿ ಅನ್ಕೊಳ್ಳೋಣ, ಆರಾಮಾಗಿ ಮಾಡ್ಕೋಬಹುದು ಆತರ. ಯಾಕಂದ್ರೆ ನಿಮ್ಗೆ ನೋಡ್ಕೋಬಹುದು, ಇದು ಜಾಸ್ತಿ ಇಂಪಾರ್ಟೆಂಟ್ ಪಾಯಿಂಟ್ ಸರ್. ಇವು ಇನ್ನೂ ಸ್ವಲ್ಪ ದೊಡ್ಡದ ಬೇಕಾದ್ರೂ ಕೂಡ ನೀವು ಆರಾಮಾಗಿ ಇಟ್ಕೋಬಹುದು. ಹೌದು ಸರ್. ಮತ್ತೆ ಇನ್ನೊಂದು ಡೌಟ್ ಏನಂದ್ರೆ ಕಟ್ಟಿಗೆ ಎಲ್ಲ ಹಾಕೋದು ಅಂತ ಹೇಳಿ ಸರ್. ಸ್ವಲ್ಪ ಸರ್, ಇಷ್ಟು ಗ್ಯಾಪ್ ಇದೆ ಇಲ್ಲಿ, ಈ ಸಣ್ಣ ಗ್ಯಾಪ್ ಹೋಗಿ ದೊಡ್ಡ ಚಾಂಬರ್ಗೆ ರೀಚ್ ಆಗುತ್ತೆ. ಆದ ಕಾರಣ ಅಂದ್ರೆ ನೋಡಿ, ಇಲ್ಲಿ ನಾವು ಇಲ್ಲಿ ಕಟ್ಟಿಗೆ ಹಾಕೊಂಡ್ರೆ ಇಲ್ಲಿ ಬಂದು ಈ ದೊಡ್ಡ ಚಾಂಬರ್ ಅಲ್ಲಿ ಎಲ್ಲ ಕಟ್ಟಿಗೆ ಸೇವ್ ಆಗುತ್ತೆ ಸರ್. ಇಲ್ಲಿಂದ ಉರಿ ರೈಸ್ ಆಗುತ್ತೆ. ಆ ತರ ನೋಡಿ ಎಷ್ಟು ಜಾಗ ಇದೆ ನೋಡಿ ಸರ್, ಇಲ್ಲಿ ಕಟ್ಟಿಗೆ ಹಾಕೊಳ್ಳಿಕ್ಕೆ ಮಾಡಿ ಕೂಡ ತೋರಿಸೋಣ. ಆತರ ಇದು ಎಷ್ಟು ಸಿಂಪಲ್ ಆಗಿ ಪ್ಲಸ್ ಈ ತರ ಯೂಸ್ ಆಗುತ್ತೆ ಸರ್ ನಮ್ಗೆ. ಮತ್ತೆ ಏನಪ್ಪಾ ಅಂದ್ರೆ ಇದರಲ್ಲಿ
ನಿಮಗೆ ನಮಗೆ ಇದು ಕಟ್ಟಿಗೆ ಎಲ್ಲ ಉರಿದಿದೆ ಮತ್ತೆ ಈ ಬೂದಿ ಎಲ್ಲಿ ಸ್ಟೋರ್ ಆಗೋದು ಅಂತ ಕೇಳಿದಾಗ ನೋಡಿ ಸರ್, ಈ ಪ್ಲೇಸ್ ಅಲ್ಲಿ ಸ್ಟೋರ್ ಆಗುತ್ತೆ. ನಮಗೆ ಬೂದಿ ತೆಗೆದಾಕ್ಬೇಕು ಅಂದ್ಕೊಂಡಾಗ ಇದನ್ನ ಓಪನ್ ಮಾಡಿ ತೆಗೆಯೋದು ಅಷ್ಟೇ. ಇದರಲ್ಲಿ ನೀವು ನಿಮ್ಮ ಒಲೆಗೆ ದೊಡ್ಡ ನಿಮ್ಮ ನಾರ್ಮಲ್ ಏನಾದ್ರೆ ಇಟ್ಟಿಗೆ ಒಲೆ ಇರುತ್ತೆ ಸರ್, ಅದಕ್ಕೆ ಕಂಪೇರ್ ಮಾಡ್ಕೊಂಡಾಗ 90% ವರೆಗೂ ಬೂದಿ ಬರಲ್ಲ ಸರ್. ಇದರಲ್ಲಿ ಬರೋದಿಲ್ಲ, ಟೋಟಲ್ ಆಗಿ ಉರ್ದು ನೀಟಾಗಿ ಬೂದಿನೇ ಸಿಗಲ್ಲ ಸರ್ ಇದರಲ್ಲಿ ಹೇಳ್ಬೇಕಾದ್ರೆ. ಅಷ್ಟು ನೀಟಾಗಿ ಉರಿದೋಗ್ಬಿಡುತ್ತೆ. ನೋಡಿ ಇಲ್ಲಿ ಈ ಪ್ಲೇಸ್ ಅಲ್ಲಿ ಉರಿದು ಈ ಪ್ಲೇಸ್ ಅಲ್ಲಿ ಹೋಗಿ ಕೆಳಗೆ ಬೀಳುತ್ತೆ ಸರ್ ಬೂದಿ ಅಂತ ಕಲೆಕ್ಟ್ ಆಗ್ಬಿಡುತ್ತೆ. ಕಲೆಕ್ಟ್ ಆಗುತ್ತೆ. ಮತ್ತೆ ನಾವು ಬೇಕು ಅಂದಾಗ ನಾವು ಯಾವಾಗಲೇ ಬೂದಿ ಫಿಲ್ ಆಗಿದೆ ಎಲ್ಲ ಬೂದಿ ತೆಗಿಬೇಕು ಅಂದ್ಕೊಂಡಾಗ ಓಪನ್ ಮಾಡಿ ಈ ಕಡೆ ಈ ಲಿವರ್ ಅನ್ನು ತಿರ್ಸೋದ್ರಿಂದ ಇಲ್ಲಿಂದ ಈ ಕಡೆ ಕೆಳಗೆ ಬೀಳುತ್ತೆ ಸರ್ ಬೂದಿ. ಡಿಸ್ಚಾರ್ಜ್ ಮಾಡ್ಬಿಡ್ಬೋದು, ಡಿಸ್ಚಾರ್ಜ್ ಮಾಡ್ಕೋಬಹುದು. ಮತ್ತೆ ನಾರ್ಮಲ್ ಆಗಿ ಈ ತರ ಕ್ಲೋಸ್ ಮಾಡ್ಕೊಂಡು ರನ್ ಮಾಡ್ಕೊಡೋದು ಅಷ್ಟೇ. ಇದೆಲ್ಲ ಏನು ಸರ್ ಇದು ಬಂದು ಫ್ಯಾನ್ಗೆ ಸಂಬಂಧಿಸಿರುವಂತ ಪ್ಲೇಸ್ ಸರ್. ಇದು ಫ್ಯಾನ್ ಇಲ್ಲಿ ಯೂಸ್ ಮಾಡ್ತೀವಿ ನಾವು. ಫ್ಯಾನ್ ಇಲ್ಲಿಂದ ಕರೆಕ್ಟ್ ಆಗಿ ಇಲ್ಲಿ ರನ್ ಆಗುತ್ತೆ, ನಮಗೆ ಇಲ್ಲಿಂದ ಗಾಳಿ ಬಂದು ಇಲ್ಲಿಂದ ಮೇಲೆ ಬರುತ್ತೆ. ಮತ್ತೆ ನೋಡಿ ಸರ್, ಇದು ಬ್ಯಾಟ್ರಿ. ಈ ಬ್ಯಾಟ್ರಿ ಏನಪ್ಪಾ ಅಂದ್ರೆ ನಮಗೆ ಒಂದು 3 ಅವರ್ಸ್ ಚಾರ್ಜಿಂಗ್ ಮಾಡ್ಕೊಂಡು 24 ಗಂಟೆ ರನ್ ಮಾಡ್ಕೊಳ್ಳಿಕ್ಕೆ. ಮತ್ತೇನಂದ್ರೆ 3 ಅವರ್ಸ್ ನಾವು ಈಗ ಏನಾದ್ರು ಚಾರ್ಜಿಂಗ್ ಮಾಡ್ತೀವೋ ಅದನ್ನೇ ಟ್ರಾನ್ಸ್ಫರ್ ಮಾಡುತ್ತೆ ಸರ್ ಕರೆಂಟ್, ಡೈರೆಕ್ಟ್ ಕರೆಂಟ್ ಇಂದ ನಮಗೆ ಬ್ಯಾಟ್ರಿ ರೀಚಾರ್ಜ್ ಆಗೋಂಗೆ ಮಾಡೋಂಥ ಕಾಯಿಲ್ ಇದು. ಅದು ಬಿಟ್ಟು ನೋಡಿ ಈ ಕಡೆ ನಮಗೆ ಇಲ್ಲೇನಿದೆ ರೆಗ್ಯುಲೇಟರ್ ಸರ್. ಇದು ರೆಗ್ಯುಲೇಟರ್ ನಮಗೆ ಗ್ಯಾಸ್ ಯಾವ ತರ ಆದ್ರೆ ಆಪರೇಟ್ ಕಂಟ್ರೋಲ್ ಮಾಡ್ತೀವೋ ಸೇಮ್ ಅದೇ ತರ 1 2 3 ಟೋಟಲ್ ನೀವು ನಮಗೆ ಫ್ಲೇಮ್ ಅಂತ ಅನ್ನೋದು 3 ಸ್ಟೆಪ್ಸ್ ಅಲ್ಲಿ ಕಂಟ್ರೋಲ್ ಮಾಡ್ಕೋಬಹುದು ಸರ್. ಇದನ್ನ ಫ್ಯಾನ್ ಸ್ಪೀಡ್ ಅನ್ನ 3 ಸ್ಟೆಪ್ಸ್ ಅಲ್ಲಿ ಕಂಟ್ರೋಲ್ ಮಾಡ್ಕೋಬಹುದು. ಫ್ಯಾನ್ ಸ್ಪೀಡ್ ಕಂಟ್ರೋಲ್ ಮಾಡಿದಾಗ ಆಟೋಮ್ಯಾಟಿಕಲಿ ನಾವು ಏನಾದ್ರೆ ಉರಿ ಬರ್ತಿರುತ್ತೆ ಇದರಲ್ಲಿ, ಆ ಉರಿ ಎಲ್ಲ ಕಂಟ್ರೋಲ್ ಆಗುತ್ತೆ ಸರ್, ಕಡಿಮೆ ಆಗುತ್ತೆ. ಆ ತರ ನಾವು ಅಡ್ಜಸ್ಟೇಬಲ್ ಸರ್. ಏನಂದ್ರೆ ಮನೆಗಳಿಗೆ ಯೂಸ್ ಆಗ್ಬೇಕು, ಒಂದ್ ಸ್ವಲ್ಪ ಕಮರ್ಷಿಯಲ್ ಯೂಸ್ ಆಗ್ಬೇಕು. ಫ್ಲೇಮ್ ಬೇಕಾದ್ರೆ ಫುಲ್ ಕಂಟ್ರೋಲ್ ಮಾಡ್ಕೋಬಹುದು, ಇಲ್ಲ ಫುಲ್ ಹೈ ಕೂಡ ಮಾಡ್ಕೋಬಹುದು. ಎರಡು ಆಪ್ಷನ್ ಇದರಲ್ಲಿ ಇರುತ್ತೆ ಸರ್. ನಿಮ್ಗೆ ಕಟ್ಟಿಗೆ ಕೂಡ ಜಾಸ್ತಿ ಸ್ಲೋ ಆಗಿ ಉರಿಯುತ್ತೆ ಇದು, ಆ ತರ. ಮತ್ತೆ ನೀವು ನೋಡ್ಬೋದು ಇಲ್ಲಿ ಈ ಇಷ್ಟೆಲ್ಲ ಸ್ಟವ್ಗೆ ಚಾರ್ಜಿಂಗ್ ಪಾಯಿಂಟ್ ಇಲ್ಲಪ್ಪ ಅಂತ ಹೇಳಿ. ನೋಡಿ ಸರ್, ಚಾರ್ಜಿಂಗ್ ಪಾಯಿಂಟ್ ನಮಗೆ ಈ ಕಡೆ ಬರುತ್ತೆ. ಈ ಕೆಳಗಡೆ ಏನಾದರೂ ಇದೆಯೋ ಪ್ಲೇಸು ಇಲ್ಲಿ ಬರುತ್ತೆ. ಈ ಪ್ಲೇಸ್ಗೆ ನಾವು ಈ ಪಿನ್ನನ್ನು ತಗೊಂಡೋಗಿ ಈ ಥರ ಹಾಕ್ಕೊಂಡು, ಈ ಪಿನ್ ಇದೆ ನೋಡಿ ಸರ್, ಈ ಚಾರ್ಜಿಂಗ್ ಪಿನ್ ನಾವು ನಿಮಗೆ ಕೊಟ್ಟಿರ್ತೇವೆ ಅಡಿಷನಲ್ ಆಗಿ. ಇದನ್ನು ತಗೊಂಡೋಗಿ ಕರೆಂಟ್ಗೆ ಹಾಕೊಳ್ಳೋದು ಅಷ್ಟೇನೆ ಸರ್. 3 ಅವರ್ಸ್ ಚಾರ್ಜಿಂಗ್ ಮಾಡಿಬಿಡಿ, ಆಟೋಮೆಟಿಕಲಿ ತೆಗೆದಾಕ್ಬಿಡಿ ಸರ್ ಅಷ್ಟೇ. ನೀವು ಎಷ್ಟು ದಿನ ಯೂಸ್ ಮಾಡ್ತೀರೋ ಯೂಸ್ ಮಾಡ್ಕೊಳ್ಳಿ. ಮತ್ತೆ ಸ್ವಲ್ಪ ಬ್ಯಾಟ್ರಿ ಲೋ ಆಗ್ತಲೇ ನಿಮ್ಗೆ ಅರ್ಥ ಆಗುತ್ತೆ, ಆ ಟೈಮಲ್ಲಿ ಮತ್ತೆ ಚಾರ್ಜಿಂಗ್ ಮಾಡ್ಕೊಳ್ಳಿ. ಡೆಮೋ ಸ್ಟಾರ್ಟ್ ಮಾಡಿದ್ದೀವಿ. ಹೌದು ಸರ್, ನೋಡಿ ಸರ್, ಈಗಲೇ ನಾನು ಸ್ವಲ್ಪ ಕಟ್ಟಿಗೆ ಹಾಕಿ ಒಂದು ಸ್ವಲ್ಪ ಉರಿಸ್ತಾ ಇದ್ದೇನೆ. ನೋಡಿ ನಿಮ್ಗೆ ಯಾವ ರೇಂಜ್ ಅಲ್ಲಿ ಫ್ಲೇಮ್ ಬರ್ತಾ ಇದೆ ಅಂದ್ರೆ ಸರ್, ಇದು ಕೊಳಮೆಯಲ್ಲಿ ನಮಗೆ ಫ್ಲೇಮ್ ಇದು ಕಾಣಿಸಲ್ಲ, ಬಟ್ ಹೀಟ್ ಜಾಸ್ತಿ ರೈಸ್ ಆಗುತ್ತೆ. ಸೇಮ್ ಅದೇ ತರ ನಮಗೆ ಇದರಲ್ಲಿ ಹೀಟ್ ವಿಪರೀತ ಬರ್ತಾ ಇದೆ. ಕಟ್ಟಿಗೆ ಹಾಕಂತದ್ದು ನೋಡಿ, ನೀವು ಟೋಟಲ್ ಆಗಿ ಈ ಕಡೆ ಹಾಕೋಬೇಕು, ಈ ತರ ಹಾಕೊಂಡು ಉರ್ಸ್ಕೋಬೇಕು. ನೋಡಿ ಸರ್, ಫ್ಲೇಮ್ ಅನ್ನೋದು ಯಾವ ರೇಂಜ್ ಅಲ್ಲಿ ಬರ್ತಿದೆ ಅಂತ ಹೇಳಿ ನೋಡಬಹುದು. ಹೆವಿ ಬರ್ತಾ ಇದೆ ಸರ್, ಹೆವಿ ಬರ್ತಿದೆ. ಬಟ್ ನಿಮ್ಗೆ ಇದು ಜಾಸ್ತಿ ಕಾಣದಿರ್ಬೋದು ಸರ್, ಬಟ್ ಹೀಟ್ ಮಾತ್ರ ವಿಪರೀತ ಜನರೇಟ್ ಕಾಣಿಸ್ತಾನೆ ಇದೆ. ಹೆವಿ ನೀರ್ ಇಡ್ತಾ ಇದ್ರಾ? ಹಾ ಸರ್, ನೀರ್ ಇಡ್ತಾ ಇದ್ದೇನೆ. ಯೂಶುವಲಿ ಹಳ್ಳಿ ಕಡೆ ಎಲ್ಲ ನೀರ್ ಕಾಸ್ಕೊಂಡ್ಬಿಡ್ತಾರೆ ಸ್ನಾನಕ್ಕೆ. ಹೌದು ಸರ್, ಆರಾಮಾಗಿ ನೀರ್ ಕಾಯಿಸ್ಕೊಂಡ್ಬಿಡ್ಬೋದು ಇದ್ರ ಮೇಲೆ. ನೀವು ನೋಡ್ಬೋದು ಇದ್ರ ಮೇಲೆ ಜಾಸ್ತಿ ಕಟ್ಟಿಗೆ ಕೂಡ ಹಾಕೋಕೇನು ಅವಶ್ಯಕತೆ ಏನಿರಲ್ಲ ಸರ್. ಕಡಿಮೆ ಕಟ್ಟಿಗೆ ಹಾಕೊಂಡು ನೋಡಿ ಸರ್ ಯಾವ ರೇಂಜ್ ಅಲ್ಲಿ ಫ್ಲೇಮ್ ಬರ್ತಿದೆ ಅಂತ ಹೇಳಿ ಸುತ್ತಲೂ ಕೂಡ ದೊಡ್ಡ ಪಾತ್ರೆಗೆ ಆರಾಮಾಗಿ ನಿಮ್ಗೆ ಸರೋಗಂತ ಫ್ಲೇಮ್ ಬರ್ತಿದೆ. ಸ್ಮೋಕ್ ಕೂಡ 95% ಲೆಸ್ ಇದೆ ಸರ್, ಲೈಟ್ ಆಗಿ ಬರ್ತಿದೆ ಅಷ್ಟೇನೆ. ಇದು ಕೂಡ ಬರಲ್ಲ ಸರ್, ಇದು ಬರಲ್ಲ ಸರ್. ಸೊ ವೀಕ್ಷಕರೇ ನೋಡಿ, ಸಫಿಷಿಯೆಂಟ್ ಆಗಿ ಬೆಂಕಿ ಬರ್ತಾ ಇದೆ. ಏನೋ ಒಂದು 5 ನಿಮಿಷಕ್ಕೆಲ್ಲ ನೀರು ಕಾದೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಒಂದು 5 ರಿಂದ 8 ನಿಮಿಷದ ಒಳಗಡೆ ಒಂದು 2-3 ಆಗಂತ ಬಿಸಿನೀರನ್ನು ಕೂಡ ಆರಾಮಾಗಿ ನಾವು ಇದರಲ್ಲಿ ಕಾಯಿಸ್ಕೊಂಡ್ಬಿಡ್ಬೋದು ಸರ್. ಓಕೆ, ಸೊ ವೀಕ್ಷಕರೇ ನೋಡಿ, ಫ್ಲೇಮ್ ನೋಡಿ, ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ಸಖತ್ ಫ್ಲೇಮ್ ಸರ್ ಇದು. ಹೌದು ಸರ್, ಇದು ಗ್ಯಾಸ್ ರೆಗ್ಯುಲೇಟರ್ ತರ ಈಗ ಕಂಟ್ರೋಲ್ ಮಾಡಿದ್ದೀನಿ. ನಿಮ್ಗೆ ನೀಟಾಗಿ ಫ್ಲೇಮ್ ಅನ್ನೋದು ನೀಟಾಗಿ ನಿಂತೋಗ್ಬಿಡುತ್ತೆ. ಈಗ ಆನ್ ಮಾಡಿ ಸರ್ ಇದು. ಮತ್ತೆ ಈಗ ಆನ್ ಮಾಡಿದ್ರೆ ಈಗ ನಿಮ್ಗೆ ರೈಸ್ ಆಗುತ್ತೆ ಸರ್, ರೈಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್. ಆ ತರ ಏರ್ ಬರ್ತಾ ಇರುತ್ತಲ್ವಾ? ಹೌದು ಸರ್. ಓಕೆ ಓಕೆ ಓಕೆ. ಸೊ ಆ ತರ ನಾವು ಪೈಪ್ ನಲ್ಲಿ ತಗೊಂಡು ಊದೋ ಅವಶ್ಯಕತೆ ಇರಲ್ಲ. ಆರಾಮಾಗಿ ಏನಿದೆಯೋ ಸಿಂಪಲ್ ಆಗಿ ಮನೆಯಲ್ಲಿ ಆಗ್ಬೋದು, ಇಲ್ಲೇ ಆಗ್ಬೋದು, ನೀವು ಆರಾಮಾಗಿ ಇಟ್ಕೊಂಡು ಉರಿಸ್ಕೋಬಹುದು ಸರ್. ಹೇಳಿದ್ರಿ ಇಲ್ಲಿ ಹೀಟ್ ಬರ್ತಾ ಇರುತ್ತೆ, ಮತ್ತೆಲ್ಲೂ ಹೀಟ್ ಬರಲ್ಲ, ವೈರ್ಗೆ ಬ್ಯಾಟ್ರಿಗೆ ಸಮಸ್ಯೆ ಇಲ್ಲ ಅಂತ. ಹೌದು, ನಾನು ಮುಟ್ ನೋಡ್ಬೋದಾ ಸರ್? ಬನ್ನಿ ಸರ್, ನೋಡಿ. ನೀವು ಮುಟ್ಟೋದಲ್ಲ, ನಾನೇ ಮುಟ್ಟಿದ್ದೇನೆ. ಮುಟ್ಟಿ ಸರ್. ನೋಡಿ ವೀಕ್ಷಕರೇ, ಇಷ್ಟೊಂದು ಬೆಂಕಿ ಕಾಯ್ತಾ ಇದೆ ಇಲ್ಲಿ ನಿಮಗೆ ಯಾವುದೇ ರೀತಿಯ ಹೀಟ್ ಬರೋದಿಲ್ಲ ಸರ್. ಕುದೀತು ಸರ್, ನಾನು ಸೈಡ್ಗೆ ಹೋಗಿದ್ದೆ, ಬಂದೆ. ನಾವೇನು ಸ್ಟವ್ ಮುಂದೆ ಇರೋ ಅವಶ್ಯಕತೆ ಏನಿಲ್ಲ. ನೋಡಿ ಸರ್ ಯಾವ ರೇಂಜ್ ಅಲ್ಲಿ ಕುದೀತಿದೆ ಅಂತ. ಅದ್ರ ಪಾಡಿಗೆ ಅದು ಉದಿತಾ ಇರತ್ತಲ್ವಾ? ಹೌದು ಸರ್, ಉಡಿತಾ ಇರುತ್ತೆ. ಸಫಿಶಿಯಂಟ್ ಕಟ್ಟಿಗೆ ಹಾಕಿ ಇದನ್ನ ಮರ್ತ್ ಬಿಡಿ, ಅದ್ರ ಪಾಡಿಗೆ ನೋಡಿ ಕುದೀತಾ ಇರುತ್ತೆ. ಅಂಡ್ ನೀವು ನೋಡ್ಬೋದು
ಹೊಗೆ ಗಿಗೆ ಏನು ಇಲ್ಲ, ಕ್ಲಿಯರ್ ವಾತಾವರಣ, ಫುಲ್ ಕ್ಲಿಯರ್ ಆಗಿದೆ. ಓಕೆ, 95% ಸ್ಮೋಕ್ಲೆಸ್ ಅಂತ ಹೇಳ್ತೀವಿ. ನಮಗೆ ಕೆಲವು ನಾವು ಒಣಕಟ್ಟಿಗೆ ಹಾಕೊಂಡ್ರೆ 100% ಸ್ಮೋಕ್ಲೆಸ್ ಅಂತಾನೆ ಹೇಳ್ತೀನಿ ಸರ್ ನಾನು. ಹಸಿ ಕಟ್ಟಿಗೆ ಹಾಕೊಂಡ್ರ ಒಂದು 95% ಸ್ಮೋಕ್ಲೆಸ್, 5% ಬಂದೇ ಬರುತ್ತೆ. ಓಕೆ ಓಕೆ, ಒಣಗಟ್ಟಿಗೆ ಹಾಕೊಳ್ಳಿ, ಆ ಸ್ಮೋಕ್ ಕೂಡ ಬರಲ್ಲ ಸರ್. ಸ್ಮೋಕ್ ಬರಲ್ಲ ಅಂತ ಹೇಳ್ತೀರಾ? ಓಕೆ, ಸೊ ಇದೇ ರೀತಿ ಇನ್ನು ಯಾವ್ಯಾವ ರೀತಿ ಪಾತ್ರೆ ಇಡ್ಬೋದು, ಏನೇನ್ ಮಾಡ್ಬೋದು ಇದರಲ್ಲಿ? ಸರ್ ನೀವು ಬಜ್ಜಿಗಳಾಗ್ಬೋದು, ಬೋಂಡಗಳಾಗ್ಬೋದು, ಹೋಟೆಲ್ಸ್ಗೆ, ಮನೆಗಳಿಗೆ ಯಾವುದೇ ತರದಾದ್ರೂ ಆರಾಮಾಗಿ ಮಾಡ್ಕೋಬಹುದು ಸರ್. ನಿಮ್ಗೆ ಪಾತ್ರೆಗಳು ಕೂಡ ಎಲ್ಲಾ ಸೈಜ್ ಅಲ್ಲಿ ಇಟ್ಟು ತೋರಿಸಿದ್ದೇನೆ ನಾನು. ನೀವು ಅದ್ರ ಪ್ರಕಾರವಾಗಿ ಕಟ್ಟಿಗೆ ಕಡಿಮೆ ಹಾಕೊಂಡು ಚಿಕ್ಕ ಪಾತ್ರೆ ಇಡ್ತಾ ಇದೀರಾ, ಸ್ವಲ್ಪ ಕಟ್ಟಿಗೆ ಕಡಿಮೆ ಹಾಕೊಳ್ಳಿ. ಸರಿ, ದೊಡ್ಡ ಪಾತ್ರೆ ಇಡ್ತಾ ಇದ್ರೆ ದೊಡ್ಡ ಸ್ವಲ್ಪ ಕಟ್ಟಿಗೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಅಷ್ಟೇ, ಇನ್ನೇನಿಲ್ಲ ಸರ್. ಸಿಂಪಲ್ ಆಗಿ ನೀವು ಆತರ ಉರಿಸೋದ್ರಿಂದ ನಿಮ್ಗೆ ಫ್ಲೇಮು ಚೆನ್ನಾಗಿ ಬರುತ್ತೆ. ನಿಮಗೆ ಜಾಸ್ತಿ ರಿಸ್ಕ್ ಅನ್ಸಲ್ಲ. ಸಿಂಪಲ್ ಆಗಿ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಹೌದು ಸರ್. ಇವಾಗ ನಾವು ಎಷ್ಟು ಕಟ್ಟಿಗೆ ಹಾಕಿದ್ರೆ ಎಷ್ಟೊತ್ತು ಯೂಸ್ ಮಾಡ್ಬೋದು ಸರ್? ಈಗ ನೋಡಿ, ನಾನು ಯೂಸ್ ಮಾಡಿದಂಥದ್ದು ಇಂಥ ಕಟ್ಟಿಗೆ. ಈ ಕಟ್ಟಿಗೆ ಏನಪ್ಪಾ ಅಂದ್ರೆ ನಮಗೆ ಟಿಂಬರ್ ಹ್ಯಾಡ್ಸ್ ಅಲ್ಲಿ ಸಿಗುತ್ತೆ ಕೇವಲ ಒಂದು 3 ರೂಪಾಯಿ 4 ರೂಪಾಯಿ ರೇಂಜ್ ಅಲ್ಲಿ. ಸರಿ, ಇವ್ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಒಂದು 45ರಿಂದ 1 ಗಂಟೆವರೆಗೂ ಆರಾಮಾಗಿ ನಿಮ್ಗೆ ಇದರಲ್ಲಿ ಉರಿಯುತ್ತೆ ಸರ್. 1 ಅವರ್, ಒಂದ್ 4ರಿಂದ 5 ಇಂತ ಹಾಕಿ ಸಾಕಷ್ಟೇನೆ. ನಮ್ಮ ಸ್ಟವ್ ಅಲ್ಲಿ ಜಾಸ್ತಿ ಸೌದೆಯನ್ನು ತಗೊಳ್ಳಲ್ಲ ಸರ್, ಲೈಟ್ ಸೌದೆಯನ್ನು ತಗೊಳುತ್ತೆ. ಇಂಥದ್ದು ಹಾಕೋದ್ರಿಂದ ನಿಮ್ಗೆ 45 ನಿಮಿಷದಿಂದ 1 ಗಂಟೆವರೆಗೆ ಆರಾಮಾಗಿ ನಮ್ಮ ಸೌದೆ ಒಲೆಯನ್ನು ಉರಿಸ್ಕೋಬಹುದು. ಇವಾಗ ಡೆಮೋ ನೋಡ್ಕೊಂಡ್ ಬಂದ್ವಿ, ಎಲ್ಲವೂ ಕೂಡ ಮಾಡಬಹುದು. ಮನೆ ಆಗಿರ್ಬೋದು, ಹೋಟೆಲ್, ಪಾರ್ಟಿ, ಮದುವೆ, ನೀವೇ ಹೇಳಿದ್ರೆ ಎಲ್ಲದಕ್ಕೂ ಮಾಡಬಹುದು, ಎಲ್ಲದಕ್ಕೂ ಸೂಕ್ತ. ನಿಂಬಾಯಿಂದ ಹೇಳಿ ಇದು ಎಲ್ಲೆಲ್ಲಿ ಸೂಟ್ ಆಗುತ್ತೆ, ಕರೆಕ್ಟ್ ಆಗಿರುತ್ತೆ, ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ನಾವ್ ಇದನ್ನ? ಸರ್, ಮನೆಗಳಲ್ಲಿ ಯೂಸ್ ಮಾಡ್ಕೋಬಹುದು, ಚಿಕ್ಕ ಚಿಕ್ಕ ಹೋಟೆಲ್ಸ್ ಯೂಸ್ ಮಾಡ್ಕೋಬಹುದು ಆರಾಮಾಗಿ. ಇವ್ರಿಗೆಲ್ಲ ಮೇನ್ ನಮ್ಮ ಹಳ್ಳಿಗಳಲ್ಲಿ ಪ್ರತಿ ಮನೆಗೂ ಒಂದೊಂದು ಬೇಕೇ ಬೇಕು ಸರ್. ಪ್ರತಿ ಮನೆಯಲ್ಲಿ ಏನಂದ್ರೆ 1-2 ಇಟ್ಟಿಗೆ ಇಟ್ಕೊಂಡು ಅದ್ರ ಮೇಲೆ ಪಾತ್ರೆ ಇಟ್ಟು ಈಗಲೂ ಅಡಿಗೆ ಮಾಡ್ತಾ ಇದಾರೆ. ಇಲ್ವ ನೀರ್ ಕಾಯಿಸೋದಾಗ್ಬೋದು, ಯಾವ್ದೋ ಒಂದು ಕೆಲಸವನ್ನು ಮಾಡ್ತಾನೆ ಇದಾರೆ. ಅವ್ರಿಗೆಲ್ಲ ಕೂಡ ಈ ಟೆಕ್ನಾಲಜಿ ಒಂದ್ ಸ್ವಲ್ಪ ಅಡಾಪ್ಟಿವ್ ಆಗಿರುತ್ತೆ. ಸಿಂಪಲ್ ಟೆಕ್ನಾಲಜಿ, ಬಟ್ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಜನರಿಗೆ. ಮತ್ತೆ ಬಜೆಟ್ ಬರೋ ಕಡಿಮೆ, ಬಟ್ ವರ್ಕಿಂಗ್ ನೋಡ್ಕೊಳ್ಳೋದಾದ್ರೆ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಸರ್. ಸೌದೆನೂ ಸಿಗುತ್ತೆ ಅವ್ರಿಗೆ ತುಂಬಾ ಸರ್, ಸೌದೆ ಕೂಡ ತುಂಬಾ ಸಿಗುತ್ತೆ ಸರ್. ಅದಕ್ಕೋಸ್ಕರ ಒಳ್ಳೆ ಯೂಸ್ ಆಗುತ್ತೆ. ನಿಮ್ಮ ಮನೆ ಏನು ಒಲೆ ಇದೆ ಅಲ್ಲ, ಅದನ್ನೇ ಅಪ್ಡೇಟ್ ಮಾಡ್ದಂಗಿರುತ್ತೆ. ಅಪ್ಡೇಟೆಡ್ ಒಲೆ, ಸೌದೆ ಒಲೆನೆ ಅಪ್ಡೇಟೆಡ್ ಮ್ಯಾಜಿಕ್ ಒಲೆ ಅಂತ ಹೇಳ್ಬೋದು. ಸರ್, ಫೈನಲ್ ಆಗಿ ಬಂದ್ರೆ ಬೆಲೆಗಳು ಏನ್ ಪ್ರೈಸ್ ಅನ್ನ ಕೊಡ್ತಾ ಇದ್ದೀರಾ ಸರ್? ಸರ್, ಇದು ನಮ್ಮ ಸ್ಟವ್ ನ ಬೆಲೆ 2800 ರೂಪಾಯಿ ಇದೆ ಸರ್. 2800 ರೂಪಾಯಿ ಇದೆ. ಮತ್ತೆ ನಮ್ಗೆ ಭಾರತ ದೇಶದಾದ್ಯಂತ ಡೆಲಿವರಿ ಕೂಡ ಇದೆ. ನಮ್ಮ ಕರ್ನಾಟಕ ಮಾತ್ರ ಟೋಟಲ್ ಆಗಿ ಇಲ್ಲಿಗೆ ಆಗ್ಲಿ ಫ್ರೀ ಡೆಲಿವರಿ ಇರುತ್ತೆ ಸರ್. ಸೊ 2800 ಕೊಟ್ರೆ ನಮ್ಮ ಮನೆ ಬಾಗಿಲಿಗೆ ಮುಟ್ಸ್ತೀರಾ? ಹೌದು ಸರ್, ಮನೆ ಬಾಗಿಲಿಗೆ ಮುಟ್ಸ್ಕೊಡ್ತೀರಾ. ವೀಕ್ಷಕರೇ, ಫ್ರೀ ಡೆಲಿವರಿ ಕನ್ನಡ ಕೋರ ವೀಕ್ಷಕರಿಗೆ, ಎಸ್ಪೆಷಲಿ ಕನ್ನಡಿಗರಿಗೆ ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿ ಸಿಗುತ್ತೆ. ಇದಕ್ಕೆ ಗ್ಯಾರಂಟಿ ವಾರಂಟಿ ಅಂತ ಏನಾದರೂ ಇರುತ್ತಾ ಸರ್? ಗ್ಯಾರಂಟಿ ವಾರಂಟಿ ಎಲ್ಲದಕ್ಕೂ ಸಿಗುತ್ತೆ. ಯಾಕಂದ್ರೆ ಇದರಲ್ಲಿ ಯೂಸ್ ಮಾಡುವಂಥ ಮೋಟರ್ ಆಗ್ಬೋದು, ಬ್ಯಾಟರಿ ಆಗ್ಬೋದು, ನಮಗೆ ಟ್ರಾನ್ಸ್ಫಾರ್ಮರ್ ಅಂತ ಒಂದು ಬರುತ್ತೆ, ಅದಾಗ್ಬೋದು. ಇವುಗಳೆಲ್ಲದಕ್ಕೂ ಕೂಡ ನಿಮಗೆ 1 ವರ್ಷ ಗ್ಯಾರಂಟಿ ಇರುತ್ತೆ ಸರ್. 1 ವರ್ಷ ಗ್ಯಾರಂಟಿ ಇರುತ್ತೆ. ಎಲ್ಲ ಹೆವಿನೇ ಇರ್ತವೆ. ನಿಮಗೆ ಕಾಪರ್ ವೈಂಡೆಡ್ ಟ್ರಾನ್ಸ್ಫಾರ್ಮರ್ ಇರುತ್ತೆ. ಮತ್ತೆ ನಿಮಗೆ ಮೋಟರ್ ಕೂಡ ಕಾಪರ್ ವೈಂಡೆಡ್ ಮೋಟರ್ ಇರುತ್ತೆ. ಈ ತರ ನಿಮಗೆ ಈ ಬ್ಯಾಟರಿ ಕೂಡ ಹೈ ಟಾಪ್ ಕ್ವಾಲಿಟಿ ಬ್ಯಾಟರಿನ ಯೂಸ್ ಮಾಡಿರ್ತೇವೆ ಸರ್. ಅದು ಬ್ಯಾಟರಿನೇ ಪ್ರೈಸ್ 800 ರೂಪಾಯಿ ಬೀಳುತ್ತೆ ಸರ್. 800 ರೂಪಾಯಿ ಬ್ಯಾಟರಿನೇ ಬೀಳುತ್ತೆ. ಆ ತರದ್ದು ನೀವೇನಂದ್ರೆ ನೀವು ಮಾಡ್ಬೇಕಾಗಿರೋ ಚಿಕ್ಕ ಕೆಲಸ ಏನಂದ್ರೆ ಸರ್, ತಿಂಗಳಿಗೆ 1 ಸಲ ಆದ್ರೂ ಚಾರ್ಜಿಂಗ್ ಮಾಡ್ಲೇಬೇಕು ಕಂಪಲ್ಸರಿ. ಚಾರ್ಜಿಂಗ್ ಮಾಡದೆ ಬಿಡಬೇಡಿ. ಅದು ಕಂಟಿನ್ಯೂಸ್ ಆಗಿ 2-3 ತಿಂಗಳು ಬಿಟ್ಬಿಟ್ರೆ ಬ್ಯಾಟರಿ ಡೆಡ್ ಆಗೋ ಚಾನ್ಸ್ ಇರುತ್ತೆ. ಅದ್ ಬಿಟ್ಟು ತಿಂಗಳಿಗೆ ಒಂದ್ಸಲ ನೀವು ಯೂಸ್ ಮಾಡಿದ್ರು ಮಾಡ್ಲಿಲ್ಲ ಅಂದ್ರೂ ಕೂಡ ಚಾರ್ಜಿಂಗ್ ಮಾಡ್ಲೇಬೇಕು. ಹೌದು ಸರ್, ಮಾಡ್ಲೇಬೇಕು. ಅದೊಂದು ಕೆಲಸ ಮಾತ್ರ ಇರುತ್ತೆ. ಅದು ಬಿಟ್ಟು ನಿಮ್ಗೆ ಇದರಲ್ಲಿ ಏನೇ ಮೈಂಟೆನೆನ್ಸ್ ಬರಲ್ಲ. ಏನೇ ಪ್ರಾಬ್ಲಮ್ ಬಂದರೂ ಕೂಡ ನೀವೇ ಲೈಫ್ ಟೈಮ್ ನೀವು ಎಷ್ಟು ವರ್ಷ ತಗೊಂಡು ಬಂದರೂ ಕೂಡ ನಾವು ನಿಮಗೆ ಸರ್ವಿಸ್ ಕೊಡ್ತೀವಿ ಸರ್. ಓಕೆ, ಆಮೇಲೆ ಇನ್ನೊಂದು ವಿಚಾರ ಸರ್, ವೈರು ಬ್ಯಾಟ್ರಿ ಮೇಲೆಲ್ಲ ನೀರು ಹಾಕಬಾರ್ದು ತಾನೆ ಸರ್? ವೈರು ಬ್ಯಾಟ್ರಿ ಮೇಲೆ ನೀರು ಹೋಗಲ್ಲ. ತೊಳೆಯೋ ಟೈಮಲ್ಲಿ ನೋಡ್ಕೊಂಡು ತೊಳಿಬೇಕು. ಅಲ್ಲೆಲ್ಲ ನೀರು ಹೋಗದಿರತ್ತಲ್ಲ. ಈ ಕಡೆ ಬೇಕಾದ್ರೆ ಕ್ಲೀನ್ ಮಾಡ್ಕೋಬಹುದು ಸರ್, ತೊಂದರೆ ಇಲ್ಲ ತಾನೆ? ಓಕೆ, ಚೆನ್ನಾಗಿ ಹೇಳಿದ್ರೆ. ಅಂಡ್ ಫೈನಲ್ ಆಗಿ ಪೇಮೆಂಟ್ ಯಾವ ತರ, ಶಿಪ್ಪಿಂಗ್ ಯಾವ ತರ? ಸರ್, ಇದು ಪೇಮೆಂಟ್ಸು ನಮಗೆ ವೆಬ್ಸೈಟ್ ಇದೆ nrcorporation.in ಅಂತ ಹೇಳಿ. ನೀವು ಅಲ್ಲಿ ಹೋಗ್ಬೇಕಾದ್ರೂ ಡೈರೆಕ್ಟ್ಲಿ ಬುಕ್ ಮಾಡಿಕೊಂಡು ಇದು ಮಾಡ್ಬೋದು. ನೀವು ಬುಕ್ ಮಾಡಿದ ದಿನನೇ ಡಿಸ್ಪ್ಯಾಚ್ ಆಗುತ್ತೆ ನಿಮಗೆ. ಇಲ್ಲ ನಮ್ಮ ಟೆಲಿಕಾಲಿಂಗ್ ಟೀಮ್ ಇದೆ ಸರ್, ಅವರಿಗೆ ಕೂಡ ನೀವು ಕಾಲ್ ಮಾಡಿ ಬುಕ್ ಮಾಡ್ಕೋಬಹುದು. ನಿಮ್ಗೆ ಇನ್ನೇನಾದ್ರು ಬೇಕಾದ್ರೆ ಇನ್ಫಾರ್ಮೇಶನ್ ಕೂಡ ತಗೊಂಡು ಅವ್ರ ಕಡೆಯಿಂದ ಬುಕ್ ಮಾಡ್ಬೋದು ಸರ್, ಮಾಡ್ಕೋಬಹುದು. ಹೌದು ಸರ್. nrcorporation ಅಲ್ಲಿ ಒಲೆ ಅಷ್ಟೇ ಅಲ್ಲ, ಇವ್ರ ಹತ್ರ ಅನೇಕ ಪ್ರಾಡಕ್ಟ್ಗಳು ಲಭ್ಯವಿದೆ. ಟ್ಯಾಪ್ ಗೀಸರು, ಕಾಮನ್ ಗೀಸರು, ಬುಲೆಟ್ ಮಿಕ್ಸಿಗಳು, ಜೊತೆಯಲ್ಲಿ ನಮ್ಮ ವ್ಯಾಕ್ಯೂಮ್ ಕ್ಲೀನರ್ ಕೂಡ ಅನೇಕ ವಿಧಗಳು, ರೂಮ್ ಹೀಟರ್ ಇರ್ಬೋದು, ಇನ್ನು ಅನೇಕ ಪ್ರಾಡಕ್ಟ್ಗಳು ಸಾಲಿದೆ. ಒಂದು ಪ್ಲೇ ಲಿಸ್ಟನ್ನೇ ಕ್ರಿಯೇಟ್ ಮಾಡಿದ್ದೀನಿ. ಪ್ಲೇ ಲಿಸ್ಟನ್ನು ನೋಡಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ, ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆಗುತ್ತೆ, ಒಂದು ಬೆಸ್ಟ್ ಪ್ರೈಸಲ್ಲಿ ಪರ್ಚೇಸ್ ಮಾಡ್ಬೋದು. ನಿಮ್ಮ ಮನೆಗೆ ಫ್ರೀ ಡೆಲಿವರಿ ಇಲ್ಲಿ ಕೊಡಲಾಗುತ್ತೆ. ಸರ್, ಮುಂದಿನ ದಿನಗಳಲ್ಲಿ ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ಬೋದು? ಹೊಸ ದಿನ ಪ್ರಾಡಕ್ಟ್ ಬರ್ತಾ ಇದೆಯಾ? ಹೌದು ಸರ್, ಬರ್ತಾ ಇದೆ. ನಮಗೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಒಂದು ಸ್ವಲ್ಪ ಪ್ಲಾನ್ ಇದೆ. ಅದು ಆಲ್ರೆಡಿ ಮ್ಯಾನುಫ್ಯಾಕ್ಚರ್ ಯೂನಿಟ್ ಅಲ್ಲಿ ನಡೀತಾ ಇದೆ ನಮ್ಮ ಬ್ರಾಂಡ್ ಮೇಲೆ. ಆದಷ್ಟು ಬೇಗ ಅದು ಲಾಂಚ್ ಆಗುತ್ತೆ ಸರ್. ನಿಮ್ಗೆಲ್ಲ ಒಂದು 50-60 ಸಾವಿರದಲ್ಲಿ ಒಂದು ಸ್ಕೂಟಿ ಬರುತ್ತೆ. ಅದು ಲೈಫ್ ಟೈಮ್ ಫ್ರೀ ಸರ್ವಿಸ್ ನೊಂದಿಗೆ 1 ವರ್ಷ ಗ್ಯಾರಂಟಿ ಒಂದಿಗೆ. ಇದು ಟೋಟಲ್ ನಿಮಗೆ ಅದು ಸ್ಕೀಮ್ ಎಲ್ಲ ಹೇಳ್ತೀನಿ ನಾನು ನಿಮಗೆ ನೀಟಾಗಿ. ನೀವು ಅದು ಕೂಡ ₹1 ಆ ಥರ ಪೇಮೆಂಟ್ ಮಾಡಿ ಕೂಡ ಈಸಿ ಡೌನ್ ಪೇಮೆಂಟ್ಸ್ ಅಲ್ಲಿ ತಗೊಂಡು ಹೋಗ್ಬೋದು. ಆ ಥರ ಎಲ್ಲ ಆಪ್ಷನ್ಸ್ ಇದಾವೆ. ನೆಕ್ಸ್ಟ್ ನಿಮ್ಗೆ ಅವೆಲ್ಲ ಬರ್ತಾ ಇದೆ. ಹೌದು ಸರ್, ಸ್ಪೆಷಲ್ ಗಾಡಿ ಬರ್ತಾ
ಬರ್ತಾ ಇದೆ NR ಕಾರ್ಪೊರೇಷನ್ ಕಡೆಯಿಂದ. ನೀವು ಎಕ್ಸ್ಪೆಕ್ಟ್ ಮಾಡಲೇಬೇಕು. ನಿಮಗೋಸ್ಕರ ಒಂದು ಧಮಾಕ ಆಫರ್ ಅಂತೂ ಕನ್ನಡ ಕೋರ ಚಾನಲ್ ಅಲ್ಲಿ ಇದ್ದೇ ಇರುತ್ತೆ ಸರ್. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಪ್ರಾಡಕ್ಟ್ ಅನ್ನ ಬೆಸ್ಟ್ ಪ್ರೈಸ್ ಅಲ್ಲಿ ಟ್ರೆಂಡಿಂಗ್ ಪ್ರಾಡಕ್ಟ್ ಅನ್ನ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ವೀಕ್ಷಕರೇ.